12 ವರ್ಷಗಳ ನಂತರ ವೃಷಭ ರಾಶಿಗೆ ಗುರುವಿನ ಸಂಚಾರ. ಮೇ ತಿಂಗಳಿನಲ್ಲಿ ಈ 3 ರಾಶಿಯವರಿಗೆ ಸೂಪರ್. ಏನು, ಎತ್ತ, ಎಲ್ಲಿ, ಹೇಗೆ ಅಂತ ಕ್ವಿಕ್ ಆಗಿ ಹೇಳ್ತೀನಿ. ಅದಕ್ಕೂ ಮುಂಚೆ ಇನ್ನು ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ನಲ್ಲಿ ಆಲ್ ಅನ್ನ ಪ್ರೆಸ್ ಮಾಡಿ. ಜ್ಯೋತಿಷ್ಯದಲ್ಲಿ ಗುರುವನ್ನ ದೇವರು ಅಂತ ಹೇಳ್ತಾರೆ. ಈ ಗುರುದೇವ ಧನು ರಾಶಿ ಮತ್ತು ಮೀನ ರಾಶಿಗೆ ಅಧಿಪತಿಯಾಗಿರ್ತಾನೆ. ಗುರು ಒಂದು ರಾಶಿ ಚಕ್ರದಿಂದ ಇನ್ನೊಂದು ರಾಶಿ ಚಕ್ರಕ್ಕೆ ಹೋಗ್ಲಿಕ್ಕೆ 1 ವರ್ಷ ತಗೊಳ್ತಾನೆ. ಪ್ರಸ್ತುತ ಗುರು ಮೇಷ ರಾಶಿಯಲ್ಲಿ ಸಂಚರಿಸ್ತಾ ಇದ್ದು, ಗುರು ಸ್ಥಾನದಲ್ಲಿ ಬದಲಾವಣೆ ಆದಾಗ ಅದರ ಪರಿಣಾಮವು ಮೇಷದಿಂದ ಮೀನದವರೆಗೆ ಅಂದ್ರೆ ಎಲ್ಲಾ 12 ರಾಶಿಯಲ್ಲೂ ಕಂಡು ಬರ್ತದೆ. ಆ ಮೂಲಕ ದೇವಗುರು ಮೇ 1ರಂದು ಶುಕ್ರನ ರಾಶಿಯಾದ ವೃಷಭ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ. ಅದು ಮೇ 2025ರವರೆಗೆ ಈ ರಾಶಿಯಲ್ಲಿ ಇರ್ತಾನೆ ಅಂತಾನೆ ಹೇಳ್ಬೋದು. ಗುರು ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರ ಎಲ್ಲಾ ರಾಶಿಗಳ ಮೇಲೆ ಪರಿಣಾಮವನ್ನ ಬೀರ್ತದೆ. ಆದ್ರೆ ಕೆಲವರಿಗೆ ಇದು ಪ್ಲಸ್ ಆದ್ರೆ ಇನ್ ಕೆಲವೊಬ್ಬರಿಗೆ ಇದು ಮೈನಸ್ ಆಗಿರ್ತದೆ, ಕೆಲವರಿಗೆ ಅದ್ಭುತವಾಗಿರ್ತದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೌಟುಂಬಿಕ ಜೀವನ ಸುಖಮಯವಾಗಿರ್ತದೆ, ಹಣಕಾಸು ಬರುವುದಾಗಿರ್ಬೋದು, ಕೆಲಸದಲ್ಲಿ ಬಡ್ತಿ, ಅದೃಷ್ಟದಿಂದ ಉತ್ತಮ ಆರ್ಥಿಕ ಲಾಭ ಅಂತಾನೆ ಹೇಳ್ಬೋದು. ಈಗ ವೃಷಭ ರಾಶಿಯಲ್ಲಿ ಗುರುವಿನ ಸಂಚಾರದಿಂದ ಯಾವೆಲ್ಲ ರಾಶಿ ಚಕ್ರದವರು ಅದ್ಭುತ ಫಲಿತಾಂಶವನ್ನ ಪಡಿತಾರೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ವೃಷಭ ರಾಶಿನೇ. ಗುರುದೇವ ವೃಷಭ ರಾಶಿಯ ಮೊದಲ ಮನೆಗೆ ತೆರಳಿದ್ದಾನೆ. ಅಂದ್ರೆ ವೃಷಭ ರಾಶಿ ಅಂದ್ರೆ ಮೊದಲ ಮನೆಯಾಗಿರ್ತಾನೆ. ಹೀಗಾಗಿ ಈ ರಾಶಿ ಚಕ್ರದವರು ಕುಟುಂಬದವರೊಂದಿಗೆ ಸಂತೋಷವಾಗಿ ಸಮಯವನ್ನ ಕಳೀತಾರೆ ಅಂತಾನೆ ಹೇಳ್ಬೋದು. ಸೊ ಇಷ್ಟು ಸಮಯ ಇದ್ದಂತಹ ಮನಸ್ತಾಪ ಮುನಿಸುವುಗಳೆಲ್ಲ ದೂರವಾಗ್ತದೆ, ಆರ್ಥಿಕ ಸಂಕಷ್ಟ ಕೂಡ ದೂರವಾಗ್ತದೆ ಅಂತಾನೆ ಹೇಳ್ಬೋದು. ವೃಷಭ ರಾಶಿಯ ಜನರಿಗೆ ಬಹುಕಾಲದಿಂದ ಬಾಕಿ ಉಳಿದಿರುವಂತಹ ಕೆಲಸ ಕಾರ್ಯಗಳೆಲ್ಲ ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದೆ. ಅವರ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಲಿದೆ. ಆಧ್ಯಾತ್ಮದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ವಹಿಸ್ತಾರೆ ಅಂತಾನೆ ಹೇಳ್ಬೋದು. ವೃಷಭ ರಾಶಿಯವರು ಉತ್ತಮ ಆರ್ಥಿಕ ಲಾಭದಿಂದಾಗಿ ಬಹಳಷ್ಟು ಹಣದ ಉಳಿತಾಯವನ್ನು ಕೂಡ ವೃಷಭ ರಾಶಿಯವರು ಮಾಡಲಿದ್ದಾರೆ. ಹೊಸ ಹೊಸ ಮೂಲಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ವೈವಾಹಿಕ ಜೀವನದಲ್ಲಿ ಇಷ್ಟು ದಿನ ಇದ್ದಂತಹ ಸಮಸ್ಯೆಗಳೆಲ್ಲ ದೂರವಾಗ್ತದೆ. ಹೊಸ ವೈವಾಹಿಕ ಜೀವನಕ್ಕೆ ಕಾಲಿಡ್ತೀರ ಕೆಲವರು ಅಂತಾನೆ ಹೇಳ್ಬೋದು ವೃಷಭ ರಾಶಿಯವರು. ವೃಷಭ ರಾಶಿಯವರ ಮಕ್ಕಳಿಂದನೂ ಕೂಡ ಅವರಿಗೆ ತುಂಬಾ ಒಳ್ಳೆಯ ಪಾಸಿಟಿವ್ ಫೀಡ್ಬ್ಯಾಕ್ ಗಳು ಅಥವಾ ಪಾಸಿಟಿವ್ ಥಿಂಗ್ಸ್ ಗಳು ಸಿಗ್ತದೆ ಅಂತಾನೆ ಹೇಳ್ಬೋದು. ಎರಡನೇದು ಮಕರ ರಾಶಿ. ಗುರು ಮಕರ ರಾಶಿಯ 5ನೇ ಮನೆಗೆ ಸಾಕ್ತಾನೆ. ಇದರಿಂದಾಗಿ ಈ ರಾಶಿಯವರ ಕನಸುಗಳು ನನಸಾಗ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಧ್ಯಾತ್ಮದಲ್ಲಿ ಹೆಚ್ಚಿನ ಆಸಕ್ತಿಯನ್ನ ವಹಿಸ್ತಾರೆ ಮಕರ ರಾಶಿಯವರು. ಜೊತೆಗೆ ಮಕರ ರಾಶಿಯವರ ಮಕ್ಕಳಿಂದ ಮಕರ ರಾಶಿಯವರಿಗೆ ಹೆಚ್ಚಿನ ಸಂತೋಷ ಸಿಗ್ತದೆ ಅಂತಾನೆ ಹೇಳ್ಬೋದು. ಅವರು ಓದಿನಲ್ಲಾದ್ರೆ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ತರುವುದು, ಕೆಲಸದಲ್ಲಿ ಒಳ್ಳೊಳ್ಳೆ ಕೆಲಸಗಳು ಸಿಗುವಂತದ್ದು, ತಂದೆ ತಾಯಿಯರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ಆಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರೆಲ್ಲ ತಯಾರಿ ನಡೆಸ್ತಾ ಇದ್ರು ಅವರು ಉತ್ತಮ ಯಶಸ್ಸನ್ನ ಕಾಣ್ತೀರಾ ಅಂತಾನೆ ಹೇಳ್ಬೋದು ಮಕರ ರಾಶಿಯವರು. ಹಾಗೇನೆ ಅವಿವಾಹಿತರಿಗೆ ಅಂದುಕೊಂಡಂತಹ ವರ ಅಥವಾ ವಧು ಸಿಗ್ತಾರೆ. ನವವಿವಾಹಿತರಿಗೆ ಮಕ್ಕಳ ಭಾಗ್ಯ ಸಿಗ್ತದೆ. ಸಂತಾನಾಪೇಕ್ಷಿ ದಂಪತಿಗಳಿಗೆ ಮಕ್ಕಳ ಭಾಗ್ಯ ಸಿಗ್ತದೆ ಅಂತಾನೆ ಹೇಳ್ಬೋದು. ಪ್ರೇಮ ಜೀವನ ಚೆನ್ನಾಗಿರ್ತದೆ ಮಕರ ರಾಶಿಯವರದ್ದು. ಯಾರೆಲ್ಲ ಬೇರೆಯವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದೀರೋ ಅವರಿಗೆ ಈ ವರ್ಷ ತುಂಬಾನೇ ಚೆನ್ನಾಗಿರ್ತದೆ ಅಂತಾನೆ ಹೇಳ್ಬೋದು. ಬಡ್ತಿ ಸಿಗೋದಾಗಿರ್ಬೋದು, ಇನ್ಕ್ರಿಮೆಂಟ್ ಸಿಗೋದಾಗಿರ್ಬೋದು, ನಿಮ್ಗೆ ಬೇಕಾದ ಕಡೆ ಟ್ರಾನ್ಸ್ಫರ್ ಸಿಗುವಂತದ್ದಾಗಿರ್ಬೋದು, ವಿದೇಶದಲ್ಲಿ ಕೆಲಸ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಅವ್ರು ಕೂಡ ಅಲ್ಲಿ ಬಡ್ತಿ ಮತ್ತೆ ಟ್ರಾನ್ಸ್ಫರ್ ಆಗುವಂತದ್ದು ಇಂಥದ್ದೆಲ್ಲ ಆಗ್ತದೆ. ಅಥವಾ ಹೊಸ ಕೆಲಸಗಳಿಗೆ ವಿದೇಶದಲ್ಲಿ ಅಪ್ಲೈ ಮಾಡ್ತಾ ಇದ್ರೆ ಅದು ಕೂಡ ಹೊಸ ಕೆಲಸ ಸಿಗುವ ಸಾಧ್ಯತೆ ಹೆಚ್ಚಾಗಿನೇ ಇದೆ ಅಂತಾನೆ ಹೇಳ್ಬೋದು. ಹಾಗೇನೆ ಹೊಸ ಹೊಸ ಉದ್ಯೋಗವನ್ನ ಹುಡುಕ್ತಾ ಇದ್ರೆ ಅಥವಾ ಕೆಲಸ ಚೇಂಜ್ ಮಾಡ್ಲಿಕ್ಕೆ ಯಾರೆಲ್ಲ ಬಯಸ್ತಾ ಇದ್ರು ಅವ್ರಿಗೂ ಕೂಡ ಉತ್ತಮವಾದ ಕೆಲಸ ಸಿಗ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಕುಂಭರಾಶಿ. ದೇವಗುರು ಕುಂಭರಾಶಿಯ 4ನೇ ಮನೆಗೆ ತೆರಳ್ತಾ ಇದ್ದಾನೆ. ಇದು ಈ ರಾಶಿ ಚಕ್ರದ ಚಿಹ್ನೆಗಳ ಆರ್ಥಿಕ ಸ್ಥಿತಿಯನ್ನ ಬಲಪಡಿಸ್ತದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಹಳಷ್ಟು ಹಣವನ್ನ ಕುಂಭರಾಶಿಯವರು ಉಳಿಸ್ತಾರೆ. ಕುಂಭರಾಶಿಯವರಿಗೆ ಇವಾಗ ಶನಿಯ 7.5 ನಡೀತಾ ಇದೆ. ಮಧ್ಯಮ ಚರಣ ಅಂತಾನೆ ಹೇಳ್ಬೋದು. ಈ ಹಿಂದೆ ಸಾಕಷ್ಟು ಅನುಭವಿಸಿದ್ದೀರಾ, ಸಾಕಷ್ಟು ಹಣದ ಪೋಲನ್ನು ಕೂಡ ಮಾಡ್ಕೊಂಡಿದ್ದೀರಾ, ನಷ್ಟವನ್ನ ಕೂಡ ಅನುಭವಿಸಿದ್ದೀರಾ. ಸೊ ಅದಕ್ಕೆಲ್ಲ ಇವಾಗ ಗುರು ನಿಮ್ಗೆ ಒಂದು ಫುಲ್ ಸ್ಟಾಪ್ ಕೊಡ್ತಾನೆ ಅಂತಾನೆ ಹೇಳ್ಬೋದು. ಅಂದ್ರೆ ಇಷ್ಟು ದಿನ ಅನುಭವಿಸಿದಂತಹ ಕಷ್ಟ ನಷ್ಟಗಳನ್ನ ಹಣದ ನಷ್ಟವನ್ನ ಲಾಭಕ್ಕೆ ಕನ್ವರ್ಟ್ ಮಾಡ್ತಾನೆ ಗುರು ಅಂತಾನೆ ಹೇಳ್ಬೋದು, ಗುರುವಿನ ಈ 4ನೇ ಮನೆಯ ಸಂಚಾರದಿಂದಾಗಿ.
ಇದ್ದಕ್ಕಿದ್ದಂತೆ ಹಣ ಬರುವುದಾಗಿರ್ಬೋದು, ಪಿತ್ರಾರ್ಜಿತ ಆಸ್ತಿಗಳು ನಿಮ್ ಕೈ ಸೇರೋದಾಗಿರ್ಬೋದು, ಕೋರ್ಟು ಕಚೇರಿಗಳಲ್ಲಿ ಏನಾದ್ರೂ ಅಲೆದಾಡ್ತಾ ಇದ್ರೆ, ಕೇಸ್ ನಡೀತಾ ಇದ್ರೆ ಅದೆಲ್ಲ ನಿಮ್ ಕೈ ಸೇರುವಂತದ್ದಾಗಿರ್ಬೋದು. ಹಾಗೇನೆ ಆಧ್ಯಾತ್ಮದಲ್ಲಿ ಕುಂಭರಾಶಿಯವರು ಬಹಳ ಹೆಚ್ಚಿನ ಒಂದು ಒಲವನ್ನ ತೋರುತ್ತಿರೋ ದೇವಸ್ಥಾನಗಳಿಗೆ ಹೋಗುವುದು, ಮಠ ಮಂದಿರಗಳನ್ನ ಸುತ್ತೋದಾಗಿರ್ಬೋದು, ಅಥವಾ ತೀರ್ಥ ಸ್ಥಾನವನ್ನ ಮಾಡುವಂತದ್ದು, ಇಂಥದ್ದೆಲ್ಲ ಮಾಡ್ತೀರಾ ಅಂತಾನೆ ಹೇಳ್ಬೋದು. ನೌಕರರು ತಮ್ಮ ಕೆಲಸದಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನ ವಹಿಸಿದ್ರೆ ಖಂಡಿತವಾಗಿ ಅವರಿಗೆ ಬಡ್ತಿ ಸಿಗುವಂತದ್ದು ಅಥವಾ ವೇತನದಲ್ಲಿ ಇನ್ಕ್ರೀಸ್ ಆಗುವಂತದ್ದು ಇಂಥದ್ದೆಲ್ಲ ಆಗ್ತದೆ. ಕುಂಭರಾಶಿಯವರು ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ತಮ್ಮ ಆರೋಗ್ಯದಲ್ಲಿ ಕೊಂಚ ಹಿಯರ್ ಅಂಡ್ ದೇರ್ ಆಗ್ಬಹುದು. ಹಳೆ ಕಾಯಿಲೆಯಿಂದ ಅಥವಾ ಹಳೆ ವ್ಯಾಧಿಯಿಂದ ಯಾರಾದ್ರೂ ಬಳಲ್ತಾ ಇದ್ರೆ ಅದು ಕೊಂಚ ಉಲ್ಬಣವಾಗುವಂತದ್ದು, ಅಥವಾ ಯಾವ್ದಾದ್ರು ಹೊಸ ಸಣ್ಣ ಪುಟ್ಟ ಕಾಯಿಲೆಗಳು ನಿಮ್ಮನ್ನ ಅಟ್ಯಾಕ್ ಮಾಡುವಂತದ್ದಾಗಿರ್ಬೋದು, ಇಂಥದ್ದೆಲ್ಲ ಆಗ್ತದೆ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಕೊಂಚ ಜಾಸ್ತಿನೇ ಗಮನವನ್ನು ವಹಿಸಿ ಒಳ್ಳೆಯ ಆಹಾರವನ್ನ ಸೇವಿಸೋದಾಗಿರ್ಬೋದು, ಮಾನಸಿಕವಾಗಿ ನಿಮ್ಮನ್ನ ಸಮತೋಲನಗೊಳಿಸ್ಕೊಳ್ಳೋದಾಗಿರ್ಬೋದು, ಪ್ರಾಣಾಯಾಮ, ಧ್ಯಾನ ಇವುಗಳಿಂದ ಸ್ವಲ್ಪ ನಿಮ್ಮ ಆರೋಗ್ಯವನ್ನ ಹೆಚ್ಚಿಸ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಸೊ ಇವಿಷ್ಟು ಗುರುವಿನ ವೃಷಭ ರಾಶಿಯ ಸಂಚಾರದಿಂದಾಗಿ ಶುಭ ಅಂದ್ರೆ ಶುಭ ಫಲಗಳು ಎಲ್ಲವನ್ನ ಪಡಿತಾರೆ, ಆದ್ರೆ ಅತ್ಯಂತ ಹೆಚ್ಚಿನ ಶುಭ ಫಲಗಳನ್ನ ಈ 3 ರಾಶಿಯವರು ಪಡಿತಾರೆ ಅಂತಾನೆ ಹೇಳ್ಬೋದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡಿ, ಜೊತೆಗೆ ನಮ್ಮ ಚಾನೆಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ. ಶುಭವಾಗ್ಲಿ.